ತಮ್ಮ ತಮ್ಮ ರಾಜಕೀಯ ಪಕ್ಷಗಳನ್ನು ಬೆಂಬಲಿಸುವುದು ಮತ್ತು ಅವರಿಗೆ ಹೇಗೆ ಬೇಕೋ ಹಾಗೆ ಮಾತಾಡೋದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿರುವಂತಹ ಪ್ರಶ್ನೆ ಕಾಂಗ್ರೆಸ್ BJP JDS ಪ್ರಶ್ನೆ ಅಲ್ಲ. ಇಲ್ಲಿ ಇರುವಂತಹ ಪ್ರಶ್ನೆ ಜನಸಾಮಾನ್ಯರ ಪ್ರಶ್ನೆ. ಯಾಕೆ ಅಂತಂದರೆ ಜನಸಾಮಾನ್ಯರ ದುಡ್ಡಲ್ಲಿ ನಡೆಸುವಂಥ ಅಧಿವೇಶನಗಳು, ಕಾರ್ಯಕಲಾಪಗಳು, ಒಂದೊಂದು ದಿನಕ್ಕೆ 40 ರಿಂದ 50 ಲಕ್ಷ ಖರ್ಚಾಗುವಂತಹ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ವಹಿಸಿ ಇವರೇನೋ ಜನರಿಗೆ ಅನುಕೂಲ ಆಗುವ ನೀತಿ ನಿಲುವುಗಳನ್ನು ರೂಪಿಸ್ತಾರೆ, ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ, ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇವರಿಗೆ ಇಷ್ಟು ನಿರ್ಲಕ್ಷ್ಯ ಇದೆ ಅಂದರೆ ಇವರ ಹಾಜರಾತಿ ಇರೋದಿಲ್ಲ, ಸಚಿವರು ಕಣ್ಣಿಗೆ ಕಾಣೋದಿಲ್ಲ, ಬೇಜವಾಬ್ದಾರಿ ತಾಂಡವವಾಡ್ತಾ ಇದೆ. ಇನ್ನು ತಮ್ಮ ಕ್ಷೇತ್ರಗಳಲ್ಲಿ ಯಾವ ಲೆವೆಲ್ಗೆ ಅಕೌಂಟಬಿಲಿಟಿ ಕೊಡ್ತಾ ಇದ್ದಾರೆ ಇವರು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಡೆಫಿನೆಟ್ಲಿ ರಾಜ್ಯದ ಜನರ ಪರವಾಗಿ ನಾನು ಈ ಸರ್ಕಾರದ ಗಮನ ಸೆಳೆಯೋದು ಇಷ್ಟೇ, ನೀವು ಕಲಾಪ ನಡೆಸಿ ಜನರ ದುಡ್ಡಲ್ಲಿ ಒಂದು ಫಲಪ್ರದವಾಗುವಂತಹ ಕಲಾಪ ನಡೆಸಿ, ಅದನ್ನು ಬಿಟ್ಟು ವೇಸ್ಟ್ ಮಾಡೋದಕ್ಕೆ ಜನರ ದುಡ್ಡನ್ನು ಬಳಸ್ಕೋಬೇಡಿ. ಮತ್ತು ಈ ನಿರುತ್ಸಾಹ, ಈ ನಿರ್ಲಕ್ಷ್ಯ ಮುಂದಿನ ದಿನಗಳಲ್ಲಿ ಜನ ಅದಕ್ಕೆ ಉತ್ತರ ಕೊಡ್ತಾರೆ. ಇವತ್ತು ನೀವು ಉತ್ತರ ಕೊಡದೇ ಇರ್ಬೋದು, ಜನ ಮುಂದಿನ ದಿನಗಳಲ್ಲಿ ಅದಕ್ಕೆ ತುಂಬ ಚೆನ್ನಾಗಿ ನಿಮ್ಮ ಹಣೆ ಬರಹವನ್ನು ಈಗ ಬರೆದಿಟ್ಟಿದ್ದಾರೆ, ಕೊಡ್ತಾರೆ. ಅದಾಗಬಾರ್ದು ಅನ್ನೋದಾದರೆ ಸದನದಲ್ಲಿ ಒಳ್ಳೆಯ ನಡವಳಿಕೆಯನ್ನು ಪ್ರದರ್ಶನ ಮಾಡಿ. ಕರ್ನಾಟಕದ ವಿಧಾನಸಭೆಗೆ, ವಿಧಾನ ಪರಿಷತ್ತಿಗೆ ತುಂಬ ಒಳ್ಳೆಯ ಹೆಸರಿದೆ. ದೊಡ್ಡ ನಾಯಕರುಗಳು ಸದನದಲ್ಲಿ ನಿಂತು ಗುಡುಗಿದ್ದಾರೆ, ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಆದರೆ ಇತ್ತೀಚೆಗೆ ಸದನದ ನಡಾವಳಿಗಳು ಒಂದು ಸೀರಿಯಲ್ ಥರ ಆಗ್ತಾ ಇದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಜನರು ಕಲ್ತ್ಕೊಳ್ಳೋವಂಥದ್ದಾಗಲಿ, ಜನರಿಗೆ ಬೇಕಾಗಿರುವಂಥದ್ದು ಏನೂ ಆಗ್ತಾ ಇಲ್ಲ ಅನ್ನೋದು ಜನರಿಗೆ ಇರುವಂಥ ಅತಿ ದೊಡ್ಡ ನೋವು.